ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತರೊಂದಕ್ಕೆ. ಕೆಲವೊಮ್ಮೆ ನಮ್ಮ ಬಾಳಿನಲ್ಲಿ ನಾವು ನಿರೀಕ್ಷೆ ಮಾಡಿರದಂತಹ ತಿರುವುಗಳನ್ನು ಕಂಡುಕೊಳ್ಳುತ್ತೇವೆ. ಪ್ರಶಾಂತವಾಗಿ ಹರಿಯುತ್ತಿದ್ದ ನದಿಗೆ ಪ್ರವಾಹ ಉಕ್ಕಿ ಬಂದಂತೆ ಕಷ್ಟದ ಸರಮಾಲೆ ಒಂದೊಂದಾಗಿ ಅಟ್ಟಿಸಿಕೊಂಡು ಬಂದು ನಮ್ಮನ್ನು ದುಃಖ, ಭಯ, ಆತಂಕ ಉಂಟಾಗುವಂತಹ ಸ್ಥಿತಿಗೆ ತಂದುಬಿಡುತ್ತದೆ. ಆದರೆ ಉಕ್ಕಿದ ತೆರೆಗಳು ನಿಧಾನವಾಗಿ ಕಡಿಮೆಯಾಗಿ ಪುನಃ ಮುಂಚಿನಂತೆ ಶಾಂತ ಸ್ಥಿತಿಗೆ ಬಂದೇ ಬರುತ್ತದೆ. ಇದರಿಂದ ಜಾಗೃತಗೊಂಡ ಮನಸ್ಸು ಎಚ್ಚರಗೊಳ್ಳುತ್ತದೆ. ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತರೊಂದಕ್ಕೆ. ಕೆಲವೊಮ್ಮೆ ನಮ್ಮ ಬಾಳಿನಲ್ಲಿ ನಾವು ನಿರೀಕ್ಷೆ ಮಾಡಿರದಂತಹ ತಿರುವುಗಳನ್ನು ಕಂಡುಕೊಳ್ಳುತ್ತೇವೆ. ಪ್ರಶಾಂತವಾಗಿ ಹರಿಯುತ್ತಿದ್ದ ನದಿಗೆ ಪ್ರವಾಹ ಉಕ್ಕಿ ಬಂದಂತೆ ಕಷ್ಟದ ಸರಮಾಲೆ ಒಂದೊಂದಾಗಿ ಅಟ್ಟಿಸಿಕೊಂಡು ಬಂದು ನಮ್ಮನ್ನು ದುಃಖ, ಭಯ, ಆತಂಕ ಉಂಟಾಗುವಂತಹ ಸ್ಥಿತಿಗೆ ತಂದುಬಿಡುತ್ತದೆ. ಆದರೆ ಉಕ್ಕಿದ ತೆರೆಗಳು ನಿಧಾನವಾಗಿ ಕಡಿಮೆಯಾಗಿ ಪುನಃ ಮುಂಚಿನಂತೆ ಶಾಂತ ಸ್ಥಿತಿಗೆ ಬಂದೇ ಬರುತ್ತದೆ. ಇದರಿಂದ ಜಾಗೃತಗೊಂಡ ಮನಸ್ಸು ಎಚ್ಚರಗೊಳ್ಳುತ್ತದೆ. ಇಂಥ ಕಷ್ಟ ನಮಗೆ ಏಕೆ ಬಂದಿತು, ಇದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವ ಬಗೆ ಹೇಗೆ ಎಂದು ಮನಸ್ಸು ವಿವಿಧ ರೀತಿಯಲ್ಲಿ ಯೋಚಿಸುತ್ತದೆ. ದೇವರ ಕಡೆ ನಮ್ಮ ಗಮನ ಹೆಚ್ಚುತ್ತದೆ. ಪೂಜೆ ವ್ರತಗಳನ್ನು ಆಚರಿಸುವುದರೊಂದಿಗೆ ಹರಕೆಗಳನ್ನು ಹೊತ್ತುಕೊಳ್ಳುತ್ತೇವೆ. ಹತಾಶೆಗೊಂಡ ಮನಸ್ಸಿಗೆ ಜಿಗುಪ್ಸೆ ತಲೆದೋರಿ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಸುಖ, ನೆಮ್ಮದಿ ನಮ್ಮಲ್ಲಿ ಉಂಟಾಗುತ್ತದೆಯಾ ಅಥವಾ ಜೀವನ ಪೂರ್ತಿ ಕಷ್ಟವನ್ನು ಉಣ್ಣುವಂತಾಗುತ್ತದೆಯೋ ಎಂದು ಮನಸ್ಸು ಹೆದರಿಸುತ್ತದೆ. ಸುಖದ ಸವಿ ಏನೆಂದು ನಮಗೆ ಅರ್ಥವಾಗಬೇಕಾದರೆ ಕಷ್ಟದ ಕಹಿಯನ್ನು ಸವಿದಾಗಲೇ. ಇಂದ್ರಿಯಗಳು ಭಕ್ತಿಯ ಉಗಮ ಎಲ್ಲಿದೆ, ಹೇಗೆ, ಯಾರಿಂದ ಅದನ್ನು ಪಡೆಯಲಿ ಎಂದು ಹುಡುಕಿಕೊಂಡು ಹೋಗುತ್ತೇವೆ. ಇಂಥ ವೇಳೆಯಲ್ಲಿ ಒಳ್ಳೆ ಗುರುವಿನ ಮಾರ್ಗದರ್ಶನ ಸಿಕ್ಕಿದಾಗ ನಮ್ಮಲ್ಲಿ ಆತ್ಮಜ್ಞಾನ ಪಡೆಯುತ್ತೇವೆ. ಇದಕ್ಕೆ ಪರಮಾತ್ಮನ ಪ್ರೇರಣೆಯೇ ಮುಖ್ಯ ಕಾರಣ. ಎಲ್ಲ ಧರ್ಮದ ಗುರುಗಳು ಬೋಧಿಸುವ ತತ್ವಗಳು ಒಂದೇ ರೀತಿಯಲ್ಲಿ ಇರುತ್ತದೆ. ನಮ್ಮನ್ನು ಅಂಧಕಾರದಲ್ಲಿ ನೂಕಿ ನಂತರ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವನು ಅವನೇ. ಉಪಾಯದಿಂದ ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕದಲ್ಲಿ ಬೆರೆಯುವಂತೆ ಮಾಡಿ ಹೃದಯವನ್ನು ಪರಿವರ್ತನೆಗೊಳಿಸುತ್ತಾನೆ. ಬೆಂಗಳೂರಿನ ನಿವಾಸಿ ರಾಘವೇಂದ್ರ ಪತ್ತಾರ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಕೆಲಸ ಕಳೆದುಕೊಳ್ಳುವಂತಾಯಿತು. ಕೈತುಂಬ ಸಂಬಳ ದೊರೆತಿದ್ದವರಿಗೆ ಇದ್ದಕ್ಕಿದ್ದ ಹಾಗೆ ನಿಂತು ಹೋದರೆ ಅವರ ಮನಸ್ಥಿತಿ ಯಾವ ರೀತಿಯಲ್ಲಿರುತ್ತದೆ ಎಂದು ಯೋಚಿಸಿದಾಗ ಅರ್ಥವಾಗುತ್ತದೆ. ನಂತರ ತಮ್ಮನೊಂದಿಗೆ ಸೇರಿ ಸಾಫ್ಟ್ವೇರ್ ಕನ್ಸಲ್ಟಿಂಗ್ ಕಂಪನಿಯೊಂದನ್ನು ಆರಂಭಿಸಿದರು. ಆರಂಭದಲ್ಲಿ ಚೆನ್ನಾಗಿ ನಡೆಯುವಂತಾದರೂ ನಂತರ 108 ತಾಪತ್ರೆಗಳು ತಲೆದೋರಿದವು. ಅದೇ ಸಮಯದಲ್ಲಿ ತಂದೆಗೆ ಕ್ಯಾನ್ಸರ್ ಆಗಿ ತೀರಿ ಹೋದರು. ಇದರಿಂದ ದಿಕ್ಕು ತೋಚದಂತಾಯಿತು. ಅಲ್ಲೋಲ ಕಲ್ಲೋಲವಾದ ಮನಸ್ಸಿಗೆ ಶಾಂತಿ ಇಲ್ಲದಂತಾಯಿತು. ಆದರೆ ತನ್ನನ್ನೇ ನಂಬಿದ ಕುಟುಂಬದ ಜವಾಬ್ದಾರಿ ಹೆಗಲ ಮೇಲಿತ್ತು. ಕಷ್ಟದ ಅಲೆಗಳನ್ನು ದಾಟಿ ಹೇಗಾದರೂ ಮಾಡಿ ಈಜಿ ದಡವ ಸೇರಲೇಬೇಕಿತ್ತು. ದೊಡ್ಡಮ್ಮನ ಮಗನೊಬ್ಬ ರಾಜಾಜಿನಗರದಲ್ಲಿ ಶ್ರೀ ಸಾಯಿ ಭಜನಾ ಮಂಡಳಿಗೆ ಇವರನ್ನು ಕರೆದುಕೊಂಡು ಹೋದ. ನಂತರವೂ ಹೋಗುವ ಮನಸ್ಸಾಗಿ ಆಗಾಗ ಭೇಟಿ ಕೊಡುತ್ತಿದ್ದರು. ಭಜನಾ ಮಂಡಳಿಯ ಅಧ್ಯಕ್ಷರಾದ ಗೋಪಿನಾಥ್ ಗುರೂಜಿರವರು ರಾಘವೇಂದ್ರ ಪತ್ತಾರ್ ಅವರನ್ನು ಕರೆದು ಮನೆಯಲ್ಲಿ ಭಜನೆ ಕಾರ್ಯಕ್ರಮ ಏರ್ಪಡಿಸಲು ಹೇಳಿದರು. ಕಾರ್ಯಕ್ರಮ ಇಟ್ಟುಕೊಳ್ಳಲು ಮನಸ್ಸಿದ್ದರೂ ಆರ್ಥಿಕ ಪರಿಸ್ಥಿತಿ ಅಷ್ಟಾಗಿ ಚೆನ್ನಾಗಿರದ ಕಾರಣ ಯೋಚಿಸುವಂತಾಯಿತು. ಏಕೆಂದರೆ ಭಜನೆ ಕಾರ್ಯಕ್ರಮ ಆದ ಮೇಲೆ ಸುಮಾರು 150ರಿಂದ 200 ಜನಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಬೇಕಾಗಿರುತ್ತಿತ್ತು. ರಾಘವೇಂದ್ರರವರ ಹೆಂಡತಿ ಉಮಾ ಧೈರ್ಯ ಮಾಡಲು ನಿರ್ಧರಿಸಿದರು. ಒಳ್ಳೆಯ ಕಾರ್ಯ ಮಾಡಿದರೆ ಭಗವಂತ ತಮಗೆ ಒಳ್ಳೆಯ ಆಶೀರ್ವಾದ ಮಾಡುತ್ತಾನೆ ಎಂಬ ನಂಬಿಕೆ ಅವರಲ್ಲಿತ್ತು. ಅದರಂತೆ ಕಾರ್ಯಕ್ರಮ ಇಟ್ಟುಕೊಂಡು ಯಶಸ್ವಿಯಾಗಿದ್ದರು. ಆ ಸಮಯದಲ್ಲಿ ಬಂದಿದ್ದ ಶ್ರೀ ಗೋಪಿನಾಥ ಗುರೂಜಿ ರಾಘವೇಂದ್ರರವರಿಗೆ ಸದ್ಗುರು ಶ್ರೀ ಸಾಯಿನಾಥರ ಭಾವಚಿತ್ರವನ್ನು ಕೊಟ್ಟು ಹೇಳಿದರು, ಮುಂದೆ ನಿನಗೆ ಉಜ್ವಲವಾದ ಭವಿಷ್ಯವಿದೆ ಎಂದು. ಅದಕ್ಕೆ ತಕ್ಕ ಹಾಗೆ ಅವರು ಕೊಟ್ಟ ಭಾವಚಿತ್ರದಲ್ಲಿ 2 ಕೈ ಇತ್ತು. ಬಾಬಾ ತನ್ನ 2 ಕೈಗಳನ್ನು ಮೇಲಕ್ಕೆತ್ತಿ ಆಶೀರ್ವದಿಸುತ್ತಿರುವಂತೆ ಇತ್ತು. ಗುರೂಜಿರವರ ಆಶೀರ್ವಾದದ ಫಲದಿಂದ ಅವರ ಬಾಳಿನಲ್ಲಿ ಮಹತ್ತರವಾದ ತಿರುವನ್ನು ಪಡೆಯುವಂತಾಯಿತು. ರಾಘವೇಂದ್ರರವರು ಯಾವಾಗಲೂ ಒಂದು ಸಲ ಅಮೆರಿಕದ ಕಂಪನಿಯೊಂದಕ್ಕೆ HR ಮ್ಯಾನೇಜರ್ ಕೆಲಸಕ್ಕೆ ಅರ್ಜಿ ಹಾಕಿಕೊಂಡಿದ್ದರು. ಭಜನೆ ಆದ ಮಾರನೇ ದಿನವೇ ಕಂಪನಿಯ CEO ದೂರವಾಣಿಯಿಂದ ಕರೆ ಮಾಡಿ ತಕ್ಷಣವೇ ಕೆಲಸಕ್ಕೆ ಸೇರಲು ಕರೆ ಮಾಡಿದರು. 1 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಕೂಡ ನೀಡುವುದಾಗಿ ಹೇಳಿದರು. ಹಸಿದವನಿಗೆ ಗಂಜಿ ಸಿಕ್ಕಿದರೆ ಸಾಕೆಂದು ಅಂದುಕೊಂಡವನಿಗೆ ಮೃಷ್ಟಾನ್ನ ಭೋಜನ ಸಿಕ್ಕಿದಂತಾಯಿತು. ಅಮೆರಿಕದಿಂದಲೂ ಇಮೇಲ್ ಮಾಡಿ ತಕ್ಷಣ ಕೆಲಸಕ್ಕೆ ಸೇರಿಕೊಳ್ಳಲು ಕರೆ ನೀಡಿದರು.
ಅಲ್ಲಿಂದ ರಾಘವೇಂದ್ರರವರು ಹಿಂತಿರುಗಿ ನೋಡಲೇ ಇಲ್ಲ. ಸದ್ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ಇತ್ತು. ದೇಶ ವಿದೇಶಗಳನ್ನು ಸುತ್ತುವ ಅವಕಾಶಗಳು ಒದಗಿ ಬಂದವು. ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮಗೊಂಡಿತ್ತು. ಸ್ನೇಹಿತನೊಬ್ಬ ದ್ವಾರಕಾಮಾಯಿಯಲ್ಲಿ ಬಾಬಾ ಇರುವಂತೆ ಮೂರ್ತಿಯನ್ನು ರಾಘವೇಂದ್ರರವರಿಗೆ ಕೊಟ್ಟು ಹೇಳಿದರು, ಆದಷ್ಟು ಬೇಗ ನಿನಗೆ 4 ಚಕ್ರದ ವಾಹನ ಕೊಂಡುಕೊಳ್ಳುವಂತಾಗಲಿ ಎಂದು. ಅದುವರೆಗೆ ದ್ವಿಚಕ್ರ ವಾಹನವನ್ನು ಓಡಿಸುತ್ತಿದ್ದ ರಾಘವೇಂದ್ರರವರು 1 ತಿಂಗಳಿನಲ್ಲಿ 4 ಚಕ್ರದ ವಾಹನವನ್ನು ಖರೀದಿಸುವಂತಾಯಿತು. ಸ್ನೇಹಿತ ಹೇಳಿದ ಮಾತು ಬೇಗ ಫಲಿಸಿತು. ರಾಘವೇಂದ್ರರವರು ಕಾರನ್ನು ಮನೆಯ ಮುಂದೆಯೇ ನಿಲ್ಲಿಸುತ್ತಿದ್ದರು. ನಿತ್ಯ ಬೆಳಗಿನ ಹೊತ್ತು ತಾವೇ ಅದನ್ನು ಸ್ವಚ್ಛ ಮಾಡುತ್ತಿದ್ದರು. ಒಂದು ದಿನ ಇದೇ ರೀತಿ ಒರೆಸಲು ಬಂದವರಿಗೆ ಆಶ್ಚರ್ಯ ಕಾದಿತ್ತು. ಕಾರಿನ ಹಿಂದಿನ ಸೀಟ್ನಲ್ಲಿ ಮತ್ತು ಪೆಟ್ರೋಲ್ ತುಂಬಿಸುವ ಸ್ಥಳದಲ್ಲಿ ಬಾಬನ ವಿಭೂತಿ ತುಂಬಿತ್ತು. ಸುವಾಸನೆ ಉಳ್ಳ ಅದನ್ನು ಬೇರೆ ಯಾರು ತಾನೇ ತಂದು ಹಾಕಲು ಸಾಧ್ಯ? ಮತ್ತೊಂದು ಬಾರಿಯೂ ಇದೇ ರೀತಿಯ ವಿಸ್ಮಯ ತರುವಂತಹ ಅನುಭವ ಉಂಟಾಗಿದೆ. ರಾಘವೇಂದ್ರರವರು ಅಂದು ನಿತ್ಯಕ್ಕಿಂತ ಬೇಗ, ಅಂದರೆ 5 ಗಂಟೆಗೆ ಮನೆಗೆ ಹಿಂತಿರುಗಿದರು. ಕಾರನ್ನು ಯಥಾಪ್ರಕಾರ ಮನೆಯ ಮುಂದೆಯೇ ನಿಲ್ಲಿಸಿದರು. ಕಾರಿನ ಚಾಲಕ ರಾಘವೇಂದ್ರರವರ ಬಳಿ ಬಂದು, ಏಕೆ ನಿಮ್ಮ ಕಾರು ಪೂರ್ತಿಯಾಗಿ ಬಿಳಿಪುಡಿಯಿಂದ ತುಂಬಿದೆ ಎಂದು. ಸರಿಯಾಗಿ ನೋಡಪ್ಪ, ನಾನು ಕಾರನ್ನು ಈ ದಿನ ನಗರದಿಂದ ಆಚೆ ಎಲ್ಲೂ ತೆಗೆದುಕೊಂಡು ಹೋಗಿಲ್ಲ, ಧೂಳು ಕುಳಿತುಕೊಳ್ಳೋದಕ್ಕೆ ಎಂದು ಹೇಳುತ್ತಾ ತಾನು ನೋಡಲು ಮನೆಯಿಂದ ಹೊರಗೆ ಬಂದಿದ್ದಾರೆ. ಕಾರು ಸಂಪೂರ್ಣವಾಗಿ ಬಿಳಿಪುಡಿಯಲ್ಲಿ ಅದ್ದಿದಂತೆ ಇತ್ತಂತೆ. ಪಕ್ಕದ ಮನೆಯವರು ಕಣ್ಣಾರೆ ಕಂಡು ಹೇಳಿದರಂತೆ, ದೊಡ್ಡದಾದ ಮೋಡವೊಂದು ಬಂದು ನಿಮ್ಮ ಕಾರಿನ ಮೇಲೆ ಅಪ್ಪಳಿಸಿದಂತಾಯಿತು ಎಂದು. ಇವರ ಕಾರಿನ ಹಿಂದೆ ಮತ್ತೆರಡು ಕಾರು ನಿಂತಿದ್ದವು, ಆದರೆ ಯಾವುದಕ್ಕೂ ಈ ರೀತಿ ಆಗಿರಲಿಲ್ಲ. ಸುವಾಸನೆ ಇರುವ ವಿಭೂತಿಯಿಂದ ಕಾರು ಮುಚ್ಚಿ ಹೋಗಿತ್ತು. ಪರಮಾತ್ಮ ಇರುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇರೇನು ಬೇಕಾಗಿದೆ? ನಾನು ಬಾಬನಿಗೆ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸಲಿದ್ದೇನೆ. ಜನರಿಗೆ ನಡೆದ ಘಟನೆ ಪವಾಡ ಸದೃಶವಾದದ್ದು. ಎಲ್ಲ ಕಡೆಯೂ ಅವನು ಇರುವುದನ್ನು ಸಾದರಪಡಿಸಿದ್ದಾನೆ. ಯಾವ ಕ್ಷಣದಲ್ಲಿ ಯಾರಾದರೂ ಅವನ ಇರುವಿಕೆಯನ್ನು ಗೊತ್ತುಪಡಿಸಬಹುದು. ಶ್ರೀ ಶಿರಡಿ ಸಾಯಿಬಾಬಾ ರಾಜಾದಿರಾಜ. ಒಂದು ಕಾಲದಲ್ಲಿ ಬರಿಕಾಲಿನಲ್ಲಿ ನಡೆಸುತ್ತಾನೆ, ಮತ್ತೊಂದು ಕಾಲದಲ್ಲಿ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಬಲ್ಲ. ಹಣೆ ಬರಹವನ್ನು ಬದಲಾಯಿಸುವಂತಹ ಶಕ್ತಿವಂತ. ಅವನಲ್ಲಿ ನಂಬಿಕೆ, ವಿಶ್ವಾಸ, ಭಕ್ತಿಯನ್ನು ಸಮರ್ಪಣೆ ಮಾಡಿ ಶರಣಾಗತರಾದಾಗ ಅಂಧಕಾರದಲ್ಲಿದ್ದವರನ್ನು ಕೈ ಹಿಡಿದು ಬೆಳಕಿನ ಮಾರ್ಗದಲ್ಲಿ ನಡೆಸಬಲ್ಲ. ಇದೇ ಜಗದೊಡೆಯನಾಡುವ ಆಟ. ಓಂ ಸಾಯಿ ಪ್ರಣಾಮ್.